ಮಹಾಮಳೆಯ ಹೊಡೆತಕ್ಕೆ ಹುಕ್ಕಿ ಹರಿದಿದೆ ಕೃಷ್ಣಾ ನದಿ. ನದಿಯಲ್ಲಿ 60,000 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿದೆ. ಚಿಕ್ಕೋಡಿಯ ಕಲ್ಲೋಳ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಕಲ್ಲೋಳ ಯಡೂರ ಸಂಪರ್ಕಿಸುವಂತ ಕೆಳಹಂತದ ಸೇತುವೆ ಮುಳುಗಿದ ಸೇತುವೆ ಮೇಲೇನೆ ವಾಹನ ಸವಾರರು ಓಡಾಡ್ತಿದ್ದಾರೆ. ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಈವರೆಗೂ 4 ಸೇತುವೆಗಳು ಜಲಾವೃತ ಆಗಿದೆ. ಇದು ಸೇರಿದ ಹಾಗೆ ನೋಡಿ, ಈ ರೀತಿ ಆಗಲೇ ಓವರ್ ಫ್ಲೋ ಸ್ಟಾರ್ಟ್ ಆಗಿದೆ. ಸೇತುವೆ ಮೇಲೇನೆ ನದಿ ನೀರು ಹರಿತಾ ಇದೆ. ಈಗಲೇ ಅಪಾಯದ ಅಂಚಿನಲ್ಲಿದೆ ಅದು. ಮಹಾಮಳೆಯ ಹೊಡೆತಕ್ಕೆ ಈ ರೀತಿಯಾಗಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇರೋದು. ಸುಮಾರು 60,000 ಕ್ಯೂಸೆಕ್ ಒಳಹರಿವಿದೆ ನದಿಯಲ್ಲಿ, ಹೆಚ್ಚಳ ಆಗಿದೆ. ಚಿಕ್ಕೋಡಿಯ ಕಲ್ಲೋಳ ಗ್ರಾಮದ ಸೇತುವೆ ಇದು ಸಂಪೂರ್ಣ ಮುಳುಗಡೆ ಹಂತ ತಲುಪಿದೆ. ಕಲ್ಲೋಳ ಯಡೂರ ಸಂಪರ್ಕ ಕಲ್ಪಿಸುವಂಥ ಕೆಳಹಂತದ ಸೇತುವೆ ಈಗಾಗಲೇ ಈ ರೀತಿ ಮುಳುಗೋ ಹಂತವನ್ನು ತಲುಪಿದೆ. ಈಗಾಗಲೇ ಸೇತುವೆ ಮೇಲೆ ನೀರು ಹರಿತಾ ಇದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಂಡೇ ಜನ ಅಲ್ಲಿ ನದಿ ದಾಟಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಅಪಾಯದ ಅಂಚಿನಲ್ಲೇ ಇದೆ. ಇನ್ನೊಂದು ಸ್ವಲ್ಪ ಅಲ್ಲೇನಾದ್ರು ನೀರಿನ ಹರಿತ ಹೆಚ್ಚಾದರೆ ಸೆಳೆತ ಕೂಡ ಹೆಚ್ಚಾಗುತ್ತೆ. ಆಗ ಸೇತುವೆ ದಾಟೋದು ಅಪಾಯಕಾರಿಯಾಗಿ ಪರಿಣಮಿಸುತ್ತೆ.